ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ಪ್ರತಿ ವರ್ಷ ನವೋದಯ, ಮೊರಾರ್ಜಿ, RMS, ಆಳ್ವಾಸ್ 6ನೇ ತರಗತಿ ಪ್ರವೇಶ ಪರೀಕ್ಷೆಯಲ್ಲಿ ಲೀಟರ್ ಮತ್ತು ಕಿಲೋಗ್ರಾಮದ ಮೇಲೆ ಇರತಕ್ಕಂತಹ ಸಂಭವನೀಯ ಪ್ರಶ್ನೆಗಳು ಯಾವ ರೀತಿ ಬಂದವನ್ನೋದು ನೋಡೋಣ. ಒಂದನೇ ಪ್ರಶ್ನೆ, 5 ಲೀಟರ್ ಎಷ್ಟು ಮಿಲಿಲೀಟರ್ಗೆ ಸಮರ್ಥನ? 5 ಲೀಟರ್ 1 ಲೀಟರ್ ಒಳಗ 1000 ಮಿಲಿಲೀಟರ್. 1 ಲೀಟರ್ಗೆ 1000 ಮಿಲಿಲೀಟರ್. ಹಾಗಾದ್ರೆ 5 ಲೀಟರ್ಗೆ 5000 ಮಿಲಿಲೀಟರ್. ಓಕೆ. ಎರಡನೇ ಕ್ವಶನ್, ಈಗ ಮಿಲಿಲೀಟರ್ ಕೊಟ್ಟಾನ. ಮಿಲಿಲೀಟರ್ ಕೊಟ್ಟು ಲೀಟರ್ ಎಷ್ಟು ಕಟ್ಟಾನ? 16000 ಮಿಲಿಲೀಟರ್ ಎಷ್ಟು ಲೀಟರ್ಗೆ ಸಮಾನ? 16000 ಮಿಲಿಲೀಟರ್ ಅಂದ್ರೆ 1 ಲೀಟರ್ಗೆ 1000 ಅಂದ್ರೆ 16000ಕ್ಕೆ 16 ಲೀಟರ್. ಬಿ ರೈಟ್ ಆನ್ಸರ್. ಇನ್ನು ಮೂರನೇದು, ದ್ರವ ರೂಪದ ವಸ್ತುಗಳನ್ನು ಅಳೆಯುವ ಮಾಪಕ. ಎಣ್ಣೆ, ನೀರು, ಪೆಟ್ರೋಲ್, ಡೀಸೆಲ್ ಅನ್ನು ಅಳಿತೀರಿ. ಅದನ್ನು ಅಳೆಯುವ ಮಾಪಕ ಯಾವ್ದಪ್ಪ ಅಂದ್ರೆ ಲೀಟರ್. ಅಂದ್ರೆ ಮೀಟರ್ ಅನ್ನು ಉದ್ದಳತೆ, ಉದ್ದವನ್ನು ಅಳೆಯುವ ಮಾಪಕ ಮೀಟರ್. ಕಿಲೋಗ್ರಾಮ ತೂಕವನ್ನು ಅಳಿತೇವೆ. ಆದರೆ ಲಾಲ್ಕಿ ಅಂದ್ರೆ ನಾವು ಲೀಟರ್ವನ್ನು ಅಳೆಯಲು ಬಳಸ್ತಕ್ಕಂತ ಸಲಕರಣೆ ಇದು ಲಾಲ್ಕಿ. ನಾಲ್ಕನೇದು, ಎಷ್ಟು ಮಿಲಿಲೀಟರ್ಗೆ 1 ಲೀಟರ್? 1 ಲೀಟರ್ ಒಳಗ ಎಷ್ಟು ಮಿಲಿಲೀಟರ್ ತಂದ ನೋಡ್ರಿ. 1 ಲೀಟರ್ ಒಳಗ ಎಷ್ಟಪ್ಪ ಅಂದ್ರ 1000 ಮಿಲಿಲೀಟರ್ ಇರ್ತಾವ. ಬಿ ರೈಟ್ ಆನ್ಸರ್. ಐದನೇದು, ಕಾವೇರಿ ದಿನಕ್ಕೆ 4 ಲೀಟರ್ ನೀರು ಕುಡಿದರೆ 1 ವಾರಕ್ಕೆ ಅವಳು ಕುಡಿಯುವ ನೀರಿನ ಪ್ರಮಾಣ. 1 ದಿನಕ್ಕೆ 2 ಲೀಟರ್ ನೀರು ಕುಡಿತಾಳ. ಹಾಗಾದ್ರೆ ಅವಳು 1 ವಾರಕ್ಕೆ ದಿನ ಒಂದು ದಿನಕ್ಕೆ 4 ಲೀಟರ್ ನೀರು ಕುಡಿತಾಳ. ವಾರಕ್ಕೆ ದಿನಗಳು ಹೇಳುವುದಿಲ್ಲ. ಹಾಗಾದ್ರೆ 4 × 28. ಅವಳು ಕುಡಿಯುವ ನೀರು 28 ಇರ್ತದ. ದಿ ರೈಟ್ ಆನ್ಸರ್. ಇನ್ನು ಮಾಸಿಕ ಅಂದರೆ ಏನು ಅನ್ನಂಗ? ಮಾಸಿಕ ಅಂದ್ರೆ ಏನಪ್ಪಾ ಅಂದ್ರೆ 1 ತಿಂಗಳು. 15 ದಿನಕ್ಕೆ ಇರ್ತಾರ ಪಾಕ್ಷಿಕ, 3 ತಿಂಗಳಿಗೆ ತ್ರೈಮಾಸಿಕ, 6 ತಿಂಗಳಿಗೆ ಅರ್ಧ ವಾರ್ಷಿಕ, 1 ವರ್ಷಕ್ಕೆ ವಾರ್ಷಿಕ ಅಂತಾರ. ಹೀಗಾಗಿ ಮಾಸಿಕ ಅಂದರೆ 1 ತಿಂಗಳು. ಇನ್ನ 7ನೇ ಕ್ವಶನ್, ದಶಮಾನ ಅಂದರೆ 10 ವರ್ಷ. ದಶಮಾನ ಅಂದ್ರೆ 10 ವರ್ಷ. ಇನ್ನು 100 ವರ್ಷಕ್ಕೆ ಕರಿತಾನಪ್ಪ ಅಂದ್ರೆ ಶತಮಾನ ಕರಿತಾನ. 75 ವರ್ಷಕ್ಕೆ ವಜ್ರ ಮಹೋತ್ಸವ. ಹೌದು. ಈ ರೀತಿಯಾಗಿ ದಶಮಾನ ಅಂದ್ರೆ 10 ವರ್ಷ. ಇನ್ನು 8ನೇದು, ಶತಮಾನ ಅಂದ್ರೆ 100 ವರ್ಷ. ಶತಮಾನ ಅಂದ್ರೆ 100 ವರ್ಷ. 10 ವರ್ಷ ಅಂದ್ರೆ ದಶಮಾನ. 50 ವರ್ಷಕ್ಕೆ ಸುವರ್ಣ ಮಹೋತ್ಸವ ಕರಿತಾನ. 75 ವರ್ಷಕ್ಕೆ ವಜ್ರ ಮಹೋತ್ಸವ ಕರೀತಾರ. ಬೆಳ್ಳಿ ಹಬ್ಬ ಅಂದ್ರೆ 25 ವರ್ಷ. ಬೆಳ್ಳಿ ಹಬ್ಬ ಅಂದ್ರೆ 25 ವರ್ಷ. ಇನ್ನು ಸುವರ್ಣ ಮಹೋತ್ಸವ ಅಂದ್ರೆ ಕೇಳೋಣ. ಸುವರ್ಣ ಮಹೋತ್ಸವ ಅಂದ್ರೆ 50 ವರ್ಷ. ಮತ್ತೊಮ್ಮೆ ರಿಪೀಟ್ ಬಂದೈತಿ, ಇದ್ರ ಮೇಲೆ ಕಂಪ್ಯೂಟ್ ಮಾಡ್ಕೋಬೇಕ್ರಿ. ನೋಡ್ರಿ, ಇಲ್ಲಿ ಸುವರ್ಣ ಮಹೋತ್ಸವ ಅಂದ್ರ 50 ವರ್ಷ, 25 ವರ್ಷ ಅಂದ್ರ ಬೆಳ್ಳಿ ಹಬ್ಬ, 100 ವರ್ಷ ಅಂದ್ರ ಶತಮಾನೋತ್ಸವ, 75 ವರ್ಷ ಅಂದ್ರ ವಜ್ರ ಮಹೋತ್ಸವ. ಇದು ಕೂಡ ನಿಮ್ದ ಗಣಿತ ಪ್ರಶ್ನೆಯಲ್ಲಿ ಬಂದಿರತಕ್ಕಂತಹ ಪ್ರಶ್ನೆಗಳು ಇವು. ಓಕೆ ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ನಿಮ್ದು ಗಣಿತವನ್ನು ಪ್ರಾಕ್ಟೀಸ್ ಮಾಡ್ರಿ. ಅತಿ ಹೆಚ್ಚು ಪ್ರಾಕ್ಟೀಸ್ ಮಾಡೋದ್ರಿಂದ ಮತ್ತು ಅತಿ ಹೆಚ್ಚು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ರಿ. ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋದ್ರಿಂದ ನಿಮ್ಗೆ ಏನಾಗ್ತೈತಪ್ಪ ಅಂದ್ರೆ ಪ್ರಶ್ನೆಗಳು ಯಾವ ರೀತಿಯಾಗಿ ಬಂದಾವ, ಮುಂದೆ ಯಾವ ರೀತಿಯಾಗಿ ಬರ್ಬೋದು ಅನ್ನೋದು ಏನಪ್ಪಾ ಅಂದ್ರೆ ಯಾವ ರೀತಿಯಾಗಿ ಓದಬೇಕು ಅನ್ನೋದು ಆ ಪ್ರಶ್ನೆಯ ಆಗಾಗ ಕೂಡ ನಿಮ್ಗೆ ಅರ್ಥ ಆಗ್ತೈತಿ. ಓಕೆ, ದೇರ್ ಸ್ಟೂಡೆಂಟ್ಸ್.